ಮೆಟ್ರಿ ಪ್ರೀಮಿಯರ್ ಲೀಗ್ ಸೀಸನ್ 5ಕ್ಕೆ ಅದ್ದೂರಿ ಚಾಲನೆ. ಶಾಸಕ ಜೆಎನ್ ಗಣೇಶ್ ಉದ್ಘಾಟನೆ. ಮೆಟ್ರಿ ಗ್ರಾಮದಲ್ಲಿ ಸತತ 5 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿರುವ ಮೆಟ್ರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಸೀಸನ್ 5ಗೆ ಇಂದು ಶಾಸಕ ಜೆಎನ್ ಗಣೇಶ್ ರವರು ಅದ್ದೂರಿಯಾಗಿ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕರು ಎಂಪಿಎಲ್ ಅನ್ನ ಯಶಸ್ವಿಯಾಗಿ ನಡೆಸ್ತಾ ಇರುವ ಹೊಸಕೋಟೆ ಜಗದೀಶ್ ಅವರ ಶ್ರಮವನ್ನ ಮೆಚ್ಚಿ ಇಂತಹ ಕ್ರೀಡಾ ಕಾರ್ಯಕ್ರಮಗಳು ಯುವಕರಲ್ಲಿ ಶಾರೀರಿಕ ಹಾಗೂ ಮಾನಸಿಕ ಸಾಮರ್ಥ್ಯವನ್ನ ಅಭಿವೃದ್ಧಿಪಡಿಸುತ್ತೆ. ಪ್ರತಿಯೊಬ್ಬರು ತಮ್ಮ ದಿನಚರಿಯಲ್ಲಿ ಕ್ರೀಡೆಯನ್ನ ಸೇರಿಸಿಕೊಳ್ಳಬೇಕು ಎಂದು ಸಲಹೆ ಕೊಟ್ಟಿದ್ದಾರೆ. ಮೆಟ್ರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹೊಸಕೋಟೆ ಜಗದೀಶ್ ಮಾತನಾಡಿ, ಮೆಟ್ರಿಯು ಹಲವು ಕ್ರೀಡಾ ಪ್ರತಿಭೆಗಳ ತಾಣವಾಗಿದೆ. ನಾನು ಸದಾ ಯುವಕರ ಬೆಂಬಲಿಗನಾಗಿರುತ್ತೀನಿ ಎಂದು ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಮುಖಂಡರು ಆದ ನಾಗರಾಜ್, ನಾರಾಯಣಪ್ಪ, ಷಣ್ಮುಖ, ಜಗದೀಶ್ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಹಲವಾರು ಕ್ರೀಡಾ ಪ್ರೇಮಿಗಳು ಭಾಗಿಯಾಗಿದ್ದರು. ಈ ಕ್ರಿಕೆಟ್ ಟೂರ್ನಮೆಂಟ್ ಆಗ್ತವೆ, ಆದರೆ ಜಗ್ಗ ಮತ್ತೆ ಅವರೆಲ್ಲ ಗ್ರೂಪ್ ಬಂದು ನನ್ನ ಹತ್ರ ಡಿಸ್ಕಷನ್ ಮಾಡಬೇಕಾದ್ರೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚಾಗ್ತೈತಿ. ಅದು ಎಷ್ಟೇ ಖರ್ಚು ಬಂದರೂ ಕೂಡ ಅದನ್ನು ನಾನು ಸಂಪೂರ್ಣವಾಗಿ ಅದನ್ನು ಕೊಟ್ಟು ನಮ್ಮ ಏನು ಗ್ರಾಮ ಪಂಚಾಯತಿ ಮತ್ತು ಪಕ್ಕದ ಎಲ್ಲ ಗ್ರಾಮಗಳಿಗೆ ಯುವಕರಿಗೆ ಒಳ್ಳೆ ಒಂದು ಪ್ರೋತ್ಸಾಹ ಕೊಡ್ಬೇಕಮ್ಮ ನಿಟ್ಟಿನಲ್ಲಿ ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ಮಾಡ್ತಂತ ಮುಂದೆ ಬರೋದು ಬಹಳ ಅಪರೂಪ. ಯಾಕಂದ್ರೆ ಮನುಷ್ಯನಾದ್ಮೇಲೆ ಬಹಳಷ್ಟು ಹಣ ಸಂಪಾದನೆ ಮಾಡ್ಬೇಕು, ಖರ್ಚು ಮಾಡ್ಬೇಕಾದ್ರೆ ಬಹಳಷ್ಟು ನೋವಾಗ್ತೈತಿ. ಜಗ್ಗ ಏನ್ ಮಾಡ್ಯಾನಂತ ನನಗೆ ಗೊತ್ತಿಲ್ಲ, ಆದ್ರೆ ಅದನ್ನ ಇವತ್ತೇನು ನಮ್ಮ ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಇವತ್ತೇನು ಸುಮಾರು ಲಕ್ಷ ರೂಪಾಯಿ ಏನು ಮೇಲೆ ಖರ್ಚಾಗ್ಬೋದು ಅದೆಲ್ಲ ಸಂಪೂರ್ಣವಾಗಿ ನಾನೇ ಭರಿಸ್ತಂತಂದೇಳಿ ಇವತ್ತೇನು ಈ ಕಂಪ್ನಿ ಅಲ್ಲ ಮೆಟ್ರಿ ಪ್ರೀಮಿಯರ್ ಲೀಗ್ 5 ಅಂದ್ರೆ ಏನಿವತ್ತು ಉದ್ಘಾಟನೆ ಮಾಡ್ತಿದ್ವಿ. ನಿಜವಾಗಿ ಬಹಳಷ್ಟು ಖುಷಿ ಆಗ್ತೈತಿ ನನಗೇನಂದ್ರೆ ನಮ್ಮ ಮೆಟ್ರಿ ಪಂಚಾಯಿತಿಯಲ್ಲಿ ನಾವು 18 20 ವರ್ಷದ ಹುಡುಗರ್ಕಿನ್ನ ಇವತ್ತೇನು 45 ವರ್ಷದ ಮೇಲ್ಪಟ್ಟವ್ರು ಅಂದ್ರೆ 60 ವರ್ಷದ ಒಳಗಿದ್ದವರು ಬಹಳ ಆಕ್ಟಿವ್ ಇದಾರೆ ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ಡ್ರೆಸ್ಸಿಂಗ್ ಸೆನ್ಸ್ ಇರಲಿ, ಅವ್ರ ಆಕ್ಟಿವ್ನೆಸ್ ಇರಲಿ, ಬಹಳಷ್ಟು ಖುಷಿ ಆಗ್ತೈತಿ. ಯಾಕಂದ್ರೆ ನೀವು ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದಾಗ ಎಲ್ಲಿ ಕೂಡ ನೋಡಕ್ ಸಿಗಲ್ಲ. ಹಂಗಾಗಿ ನನ್ನ ಪರ್ಸನಲ್ ಅವ್ರಿಗೂ ಟೀಮ್ ಕೊಡ್ಬೇಕು ದಯವಿಟ್ಟು. ಚಿನ್ರಾಜ್ ಅವರೆಲ್ಲ ನಾಗರಾಜಣ್ಣ ಎಲ್ಲ ಇದೆ, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸ್ ಪೂರ, ನಮ್ಮ ಕೊಂಡಿ ಗಂಗಾಧರಣ್ಣ ಎಲ್ಲರೂ ಇದಾರ, ರಾಜಪ್ಪ ಎಲ್ಲರೂ ಇದಾರ. ಅವ್ರದ್ದೊಂದು ಟೀಮ್ ಮಾಡಿ ಅವ್ರು ಕೂಡ ಆರೋಗ್ಯ ಇನ್ನಷ್ಟು ವೃದ್ಧಿಸ್ಕೋಬೇಕಂದ್ರೆ ಅವ್ರದ್ದೊಂದು ಟೀಮ್ ಮಾಡಿ ಇದ್ರಾಗ ಅವ್ರನ್ನ ಕೂಡ ಒಂದು ತಂಡವಾಗಿ ತಗೋಬೇಕಂತ ನಾನು ಬಯಸ್ತೀನಿ. ತಮ್ಗೆ ಹೇಳೋದಿಷ್ಟೇ, ಇವತ್ತು ಚಿನ್ರಾಜ್ ಅವ್ರು ಹೇಳಿದ್ರು ನನಗೆ, ಯಾಕಂದ್ರೆ ಬಹಳಷ್ಟು ಸ್ಪೋರ್ಟ್ಸ್ ಬಗ್ಗೆ ನಮ್ಮ ಕಡೆಗೆ ಸ್ಪೋರ್ಟ್ಸ್ ಅಂದ್ರೆ ನಮ್ಮ ಮನ್ಯಾಗ ಅಂದ್ರೆ ನಮ್ಮ ಏನು ಹೊಸಪೇಟೆಯ ವಾತಾವರಣ ಬರ್ತೈತಿ. 7 ಕೇರಿಯಲ್ಲಿ ಹುಟ್ಟಿದ ಕೂಡಲೇ ಶಾಲೆಗೆ ಕಳ್ಸಲ್ಲ ಮಕ್ಕಳನ್ನ, ಹುಟ್ಟಿದ ಕೂಡಲೇ ಗಡಿ ಮಣಿಗೆ ಹಾಕ್ತಾರೆ. ಆದ್ರೆ ನನ್ನ ಮಗ ಓದ್ತಾನೋ ಏನ್ ಮಾಡ್ತಾನೋ ಅದು ಯಾವ್ದು ನಮ್ಮ ತಂದೆಯವ್ರಿಗೆ ಗೊತ್ತಿಲ್ಲ. ಫಸ್ಟ್ ಅವ್ನು ಹುಟ್ಟಿದ ಕೂಡಲೇ ಒಂದು 5-6 ವರ್ಷ ಆದ ಕೂಡಲೇ ಕರ್ಕೊಂಡ್ ಬಂದು ಆ ಗಡಿ ಮನೆಗೆ ಓದ್ಬಿಡ್ತಾರೆ. ಅವ್ನ ಉದ್ಯೋಗ ಬೆಳಗ್ಗೆ ಓಡ್ಬೇಕು, ಸಾಯಂಕಾಲ ಕುಸ್ತಿ ಆಡ್ಬೇಕು. ಈ ಶಾಲೆಗೆ ಓದಿಯಾ ಇಲ್ಲ ಅಂತ ಕೇಳಲ್ಲ, ನೀವು ಗಡಿ ಮನೆಗೆ ಹೋಗಿ ಬಂದಿಯಲ್ಲ ಅಂತ ಕೇಳ್ತಾರೆ. ಅಂದ್ರೆ ಅದೊಂಥರ ಹುಚ್ಚು ಅಲ್ಲಿ. ಯಾಕಂದ್ರೆ ನಮ್ಮ ಹಂಗಾಗಿ ನನಗೆ ಬೆಳಿತಾ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚುವಾಗಿ ಅದನ್ನ ಅವಲಂಬನೆ ಆಗಕ್ಕ ಬರ್ತಾ ಅಂದ್ರೆ ಹುಟ್ಟಿದಾಗ ಸಹ ಆ ಕುಸ್ತಿ ಆಡ್ಕೊಂತ ಬಂದ್ವಿ. ಅದಾದ್ಮೇಲೆ ಸ್ಕೂಲ್ ಟೈಮ್ನಾಗ ಸ್ಟೇಟ್ ಲೆವೆಲ್ ಪ್ಲೇಯರ್ ಕಬಡ್ಡಿ, ಕುಸ್ತಿ ಮತ್ತೆ ಖೋ ಖೋ. ಅದಾದ್ಮೇಲೆ ಹೈಸ್ಕೂಲ್ ಲೆವೆಲ್ ಬಂದ್ಮೇಲೆ ಸ್ಟೇಟ್ ಲೆವೆಲ್. ಅಂದ್ರೆ ನಮ್ಗೆ ಹೇಳದಿಷ್ಟೇ, ಯಾವುದೇ ಕ್ರೀಡೆ ಆಗ್ಬೇಕಂದ್ರೆ ಬಿಫೋರ್ ದ ಪ್ರಾಕ್ಟೀಸ್ ಬಹಳಷ್ಟು ಮುಖ್ಯ. ನೀವು ಅಭ್ಯಾಸ ಇಲ್ಲದಾಗ ನೀವು ಯಾವುದೇ ಕ್ರೀಡೆ ಹಿಡ್ಕೋಬೇಕು ಅಂದ್ರೆ ಆಗಲ್ಲ. ಹಾಗಾಗಿ ನಮ್ಗೆ ಹೇಳೋದಿಷ್ಟೇ, ಇವತ್ತು ಬಯಲು ಕುಸ್ತಿಗಳು ಆಗ್ತದಲ್ಲ ನಮ್ಮ ಹೊಸಪೇಟೆಗಳಾಗ, ಆ ಕುಸ್ತಿ ಒಂದು ಮುಗಿತಂದ್ರೆ 4-5 ತಿಂಗಳ ಬೆಳಗ್ಗೆ 5:30 ಸಹ 8:30-9 ಗಂಟೆವರೆಗೆ, ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ 3 ಗಂಟೆ 8 ಗಂಟೆ ಮಟ್ಟ. ಈಗ 4 ತಿಂಗಳು 5 ತಿಂಗಳು ಇಲ್ಲಿ ಕಮ್ಮಿ ಆಗ್ತೈತೆ ಅಂತ ಮತ್ತೆ ಧಾರವಾಡ ಕಳಿಸ್ತಿದ್ರು, ಅಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿ ಬರ್ಲಂತ. ಹಂಗಾಗಿ ಸ್ಟೇಟ್ ಲೆವೆಲ್ ಕುಸ್ತಿ ಪ್ಲೇಯರ್ ಆಗ ಸಾಧ್ಯ ಆಯ್ತು. ಅದಾದ್ಮೇಲೆ ಕಬಡ್ಡಿ ಇಲ್ಲೇ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಗೆ ಕಂಪ್ನಿಯಲ್ಲಿ ಅವಾಗ ಹೊಸಪೇಟೆಯಿಂದ ನಾವು ವಿಜಯನಗರ ಕಾಲೇಜು ಕಂಪ್ನಿಯಲ್ಲಿ ಬಂದು ಯೂನಿವರ್ಸಿಟಿ ಇಡೀ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿಗೆ ನಮ್ಮ ಕಾಲೇಜ್ ಫಸ್ಟ್ ಸೂರ್ಯನಾರಾಯಣ ಇದ್ದೆ. ಅವಾಗ ಸೂರ್ಯನಾರಾಯಣ ಅಣ್ಣ ಇದ್ದ, ಅವರೇ ಅಧ್ಯಕ್ಷತೆ, ಗಂಗಾಧರಣ್ಣ ಅವರೆಲ್ಲ ಇದ್ರು. ಅವ್ರು ನಾನು ಕಬಡ್ಡಿ ಪ್ಲೇಯರ್ ಎಲ್ಲರೂ ಬಂದು ನಮ್ಮಪ್ಪ ಮತ್ತು ಗಂಗಾಧರಣ್ಣ ಸೂರ್ಯನಾರಾಯಣ ಭಾಳ ಅಂದ್ರೆ ಕುಟುಂಬಕ್ಕೆ ಹೆಚ್ಚು. ಅವ್ರದ್ದು ಏನೇ ಬಂದ್ರು ಕೂಡ ನಮ್ಮ ಮನೆಗೆ ಬರ್ತಿದ್ರು. ಮನೆಗೆ ಬಂದು ಊಟ ಮಾಡಿ ಪ್ರತಿಯೊಂದು ಏನು ಕೆಲಸದ್ರು ಕೂಡ ಮನೆಗೆ ಬಂದಿರ್ತಾರೆ. 4 ಜನ ಎಲ್ಲರೂ ಟೋಟಲು. ಅಂದ್ರೆ ಎಷ್ಟು ಬಾಂಧವ್ಯ ಅಂದ್ರೆ ನಿಜವಾಗಿ ಸೂರ್ಯನಾರಾಯಣ ಮತ್ತೆ ಅಪ್ಪ ಅವರು ಏನಿದ್ರೆ ಯಾವತ್ತೂ MLA ಆಗ್ಬೇಕಿತ್ತು. ಅವ್ರ ಆಶೀರ್ವಾದ ನಾನು ಇವತ್ತು MLA ಆಗಿ ಸಾಕಾಯ್ತು. ಯಾಕಂದ್ರೆ ಸೂರ್ಯನಾರಾಯಣ ಟಿಕೆಟ್ ಕೊಟ್ಟರೆ ಅಪ್ಪ ಅವರೆಲ್ಲರೂ ಸಪೋರ್ಟ್ ಮಾಡ್ತು ಅಂತ ನಾವು ಹೇಳಿದ್ರು.
ಅಪ್ಪಗಾರಿಗೆ MLA ಟಿಕೆಟ್ ಸಿಕ್ಕಿತ್ತಂದ್ರೆ ಎಲ್ಲ ನಾವು ಸಪೋರ್ಟ್ ಮಾಡ್ತಾ ಅಷ್ಟು ಬಾಂಧವ್ಯ. ಸೂರ್ಯನಾರಾಯಣ, ಗಂಗಾಧರಣ್ಣ ಮತ್ತೆ ನಾಗರಾಜಣ್ಣ, ಅಪ್ಪವ್ರು ಇವ್ರಂದ್ರೆ ಒಂದು ಸಮೀರಣ್ಣ, ಒಂದು ದೊಡ್ಡ ಟೀಮು. ಹಂಗಾಗಿ ನಮ್ಗೆ ಹೇಳೋದಿಷ್ಟೇ, ಇವತ್ತೇನು ಅವ್ರು ಹಿರಿಯರ ಆಶೀರ್ವಾದ, ಇವತ್ತೇನು MLA 2 ಸತಿ ನಮ್ಮ ಏನು ಎಸ್ಕೇಪ್ ಹೆಚ್ಚಿಬಿಡ್ತಾನಂದ್ರೆ ರೈತರು ಫಸ್ಟೇ ನಮಗೆ ಕೊಡ್ತಾನೆ. ಹಂಗಾಗಿ ಎಸ್ಕೇಪ್ ಫಸ್ಟ್. ಯಾಕಂದ್ರೆ ಈಗಿನ ರಾಜಕಾರಣಿಗಳು ಫೋನ್ ಎತ್ತೋದು ಬಹಳ ಕಷ್ಟ. ಅಭಿವೃದ್ಧಿ ಬಿಟ್ಬಿಡ್ರಿ, ಅಭಿವೃದ್ಧಿ ಶೂನ್ಯ. ಫೋನ್ ಅಲ್ಲ, ಜನಗಳಿಗೆ ಒಂದು ತಿಂಗಳಿಗೆ ಒಂದ್ಸತಿ ಸಿಕ್ಕರೆ ಅದು ಏನೋ ಒಂಥರ ಹಬ್ಬ ಇದ್ದಂಗೆ. ಎಲ್ಲರಂತೆ ನಾವು ಆಗೋದು ಬೇಡ, ಸಾಮಾನ್ಯರಂತೆ ಯಾಕಿರ್ಬೇಕಂದ್ರೆ ಈ MLA ಪದವಿ ಮತ್ತೊಂದು ಯಾವುದು ಶಾಶ್ವತ ಇಲ್ಲ. ಯಾವುದು ಅಧಿಕಾರ ಶಾಶ್ವತವಾಗಿರಲ್ಲ, ಹಣ ಶಾಶ್ವತವಾಗಿರಲ್ಲ, ಯಾವ್ದು ಇರಲ್ಲ. ಪ್ರೀತಿ ವಿಶ್ವಾಸ ಕಡೆಯವರೆಗೆ ನಮ್ಮ MLA ಇದ್ದಪ್ಪ ಫೋನ್ ಎತ್ತದ, ರೈತರ ವಿಚಾರ, ಸತ್ರೆ, ಬದುಕ್ರೆ, ಮದುವೆ, ಮುಂಜೆ ಅಭಿವೃದ್ಧಿ ವಿಷಯದಾಗ ಯಾವ ವಿಷಯದಾಗ ಕೂಡ ನಮ್ಮ MLA ನಮ್ಮ ಪರವಾಗಿ ನಿಂದಿರ್ತಾನಂತ ಹೆಮ್ಮೆಯಿಂದ ನಮ್ಗೆ ಓಟ್ ಹಾಕ್ತಂತ ಜನ ತಲೆ ತಗ್ಸ್ಬಾರ್ದು, ತಲೆ ಎತ್ತಿ ಮಾತಾಡ್ಬೇಕು. ಏನಪ್ಪ ನಿಮ್ಮ MLA ಓಟ್ ಹಾಕ್ತಾ ಇಲ್ಲ, ನಿಮ್ಮ MLA ಅಂದ್ರೆ 5 ನಿಮಿಷ ನಮ್ಮ MLA ಕಡೆಯಿಂದ ಮನಸ್ಸು ನೋಡಂತಂದು ಹೇಳಂತ ಶಕ್ತಿ ನಮ್ಮ ಮುಖಂಡರಲ್ಲಿ ಅದನ್ನ ತರಿಸಂತ ಕೆಲಸ ನಾವು ಮಾಡ್ಬೇಕಾಗ್ತೈತಿ. ಹಂಗಾಗಿ ಜಗದೀಶ್ ಹೇಳಿದ ದೂರಿದ್ವಿ ಅದಿದ್ವಿ ಅಂತ ನಾನು ಈ ವೇದಿಕೆ ಮುಖಾಂತರ ಹೇಳಿದಷ್ಟೇ. ನನ್ನ ಜೀವನದಾಗ ಯಾವತ್ತೂ ಕೂಡ ಜಿದ್ ಮಾಡಲ್ಲ, ಯಾಕಂದ್ರೆ ಅದು ಶಾಶ್ವತ ಕೂಡ ಅಲ್ಲ. ನನ್ನ ಹಣೆ ಬಾರನ್ನು ಯಾರು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ. ಜಗದೀಶ್ ಹಣೆ ಬಾರ ಕೂಡ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಮನುಷ್ಯನ ಜೀವನದಾಗ ತಪ್ಪು ಸರಿ ನಡೆದೇ ನಡೀತಿದೆ. ಯಾವತ್ತಿದ್ರೂ ತಪ್ಪು ಸರಿ ನಾನು ಕೂಡ ಹುಡುಗಿದ್ದ ಭಾಳಷ್ಟು ತಪ್ಪು ಮಾಡಿರ್ಬೋದು. ಆದರೆ ಬೆಳೀತಾ ತಿಳುವಳಿಕೆ ಬರ್ತೈತಿ. ತಪ್ಪು ಮಾಡ್ಯಾರಂತ ನಾನು ಯಾವತ್ತು ಕೂಡ ನನ್ನ ಕ್ಷೇತ್ರ ಜನತೆಗೆ ಯಾವತ್ತೂ ಕೂಡ ಯಾರು ಕೂಡ ಬಿಟ್ಟು ಕೊಡೋಂಥ ಪ್ರಶ್ನೆನೇ ಅಲ್ಲ. ಯಾಕಂದ್ರೆ ಅಧಿಕಾರ ಶಾಶ್ವತವಾಗಿರಲ್ಲ. ಜಗದೀಶ್ ಇನ್ನೂ ಹೆಚ್ಚಾಗಿ ನನಗೆ ಅವ್ನು ಇವತ್ತೇನು ಬೆಳವಣಿಗೆ ಇತ್ತಲ್ಲ, ಆ ತಾಯಿ ಹುಲಿಗೆಮ್ಮಗೆ ಒಂದೇ ನಡ್ಕೋಬೋದು. ಆ ಹುಲಿಗೆಮ್ಮಗೆ ನಾನು ಕೂಡ ಬೇಡ್ಕೊಂಬಿ ಇನ್ನೂ ಹೆಚ್ಚಾಗಿ ಅದು ಬೆಳೀಲಿ, ಇನ್ನೂ ಹೆಚ್ಚಾಗಿ ಸಮೃದ್ಧಿ ಆಗಿ ಅದ್ ಕೈಲಿ ಶಕ್ತಿ ಮೀರಿ ಕೆಲಸ ಮಾಡ್ಲಿಕ್ಕೆ ಆ ಹುಲಿಯಮ್ಮ ತಾಯಿ ಏನು ಶಕ್ತಿ ತುಂಬಲತ್ತಂತ ಹೇಳ್ತೀವಿ. ಅದೇ ರೀತಿ ಇವತ್ತೇನು ಊರಿನ ವಿಚಾರ ಬಂತಂದ್ರೆ ಎಲ್ಲ ಮುಖಂಡರು ಏನು ಜಡಪ್ಪನ್ ಇರಲಿ, ಜಗದೀಶ್ ಇರಲಿ, ಗಿರಿ ಇರಲಿ, ಮರೇಗೌಡರು ಇರಲಿ, ಇಡೀ ಊರಿನ ಏನು ಲೀಡರ್ಗಳು ಇರ್ಬೋದಲ್ಲ, ಲೀಡರ್ಗಳು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಊರಿನ ವಿಚಾರ ಬಂತಂದ್ರೆ 4 ಜನ ಒಂದಾಗಿ, ಇಡೀ ಊರು ಒಂದಾಗಿ ಇವತ್ತು ಊರಿಂದ ಯಾವುದೇ ಕಷ್ಟ ಬಂದ್ರು ಕೂಡ ನಿಂದಿರ್ತಾರಲ್ಲ, ಅದು ನಿಜವಾಗಿ ಒಂದು ರೋಲ್ ಮಾಡಲ್ ಅಂತಾರೆ, ಹೀರೋಗಳು ಇದ್ದಂಗಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಹೇಳಿದಷ್ಟೇ, ಇವತ್ತೇನು ನಮ್ಮ ಗ್ರೌಂಡ್ಗೆ ಸಾಕಷ್ಟು ಚಿನ್ನರಾಜ್ ಅವರು ಬಹಳಷ್ಟು ಬೇಡಿಕೆ ಇಟ್ಟಿದ್ದಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಯಾಕಂದ್ರೆ ಸ್ಪೋರ್ಟ್ಸ್ ಈಗಾಗಲೇ ನಮಗೆ ಕುರುಗೋಡಲ್ಲಿ ಜಾಗ ಇದ್ದಿದ್ದಿಲ್ಲ. ಅದು ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ತಾಲೂಕು ಕ್ರೀಡಾಂಗಣ ಕಂಪ್ನಿ ಮತ್ತೆ ಕುರುಗೋಡ್ ಮಾಡಕತ್ತೀನಿ. ಇವಾಗ ಗ್ರಾಮಗಳ ವೈಸ್ ನಾನು ಈಗಾಗಲೇ ಬಹಳಷ್ಟು ನಮ್ಮ ತಹಸೀಲ್ದಾರ್ ಹೇಳಕತ್ತೀನಿ, ತಾವು ಕೂಡ ಸ್ವಲ್ಪ ಚೆಕ್ ಮಾಡ್ರಿ. ಸರ್ಕಾರಿ ಭೂಮಿ ಇಲ್ಲೇ ಸಿಕ್ಕಿದ್ದೇ ಕರೆವಾದ್ರೆ ಗ್ರೌಂಡ್ ಮಾಡ್ಕೊಡೋದ್ರಿಂದ ಅನುದಾನ ಏನು ಕಡಿಮೆ ಇಲ್ಲ. ಅನುದಾನ ತರ ಜವಾಬ್ದಾರಿ ನಂದು. ಈ ಜಾಗದ್ದು ಇವಾಗಲೇ ನಾವು ಹೈಸ್ಕೂಲ್ಗೆ ಇಲ್ಲೇ ಒಂದು ಪ್ರಪೋಸಲ್ ಮಾಡಿದ್ವಿ. ಅಲ್ಲಿ ಹಿಂದೆ ಜಾಗ, ಅಲ್ಲಿ ಏನು ಜಾಗ ಸರ್ವೆ ಮಾಡಿ ಅಲ್ಲಿ ನಮ್ಮ ಮೆಟ್ರಿ ಭಾಗದ ಎಲ್ಲ ಯುವಕರಿಗೆ ಒಳ್ಳೇದಾಗ್ತೈತಿ. ಅಂದ್ರೆ ತಹಸೀಲ್ದಾರ್ ಕರೆಸಿ ತಾಲೂಕು ಅಲ್ಲ ಗ್ರಾಮ ಅಂದ್ರೆ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ಜಾಗ ತಹಸೀಲ್ದಾರ್ಗೆ ತರಿಸಿ ಕೊಡಂತ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿ ನಮಗೆ ಇಲ್ಲಿ ಅಂದ್ರೆ ಹೈಸ್ಕೂಲ್ ಮಾಡ್ಲಿಕ್ಕೆ ಇಲ್ಲಿರತ್ತೆ ಎಲ್ಲ ಕುಮಾರ್ ಇರ್ಲಿ, ಜಗದೀಶ್ ಇರ್ಲಿ, ಎಲ್ಲ ಹುಡುಗರು ಇಡೀ ಊರೇ. ಇವತ್ತು ನಮ್ಮ ಮಕ್ಕಳು ಅಲ್ಲಿ ಹೈಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ತಾವೇನು ಮಾಡ್ತಾರೋ ಗೊತ್ತಿಲ್ಲ. ಪ್ರತಿ MLA ಗೆದ್ದು ಹೋಗ್ತಾರ, ಆಮೇಲೆ ಮಾಡ್ಕೊಂತಾರೆ, ಕೈ ಬಿಟ್ಬಿಡ್ತಾರೆ ಅಂತದ್ದು ಎಲ್ಲರೂ. ಇದು ನಾನು ಕೆಲಸ ಮಾಡಕತ್ತೀನಿ ಅಂತ ನಾವು ಹೇಳಿದ್ರು ಕೂಡ ಅವ್ರು ನಂಬಕ್ ತಯಾರಿದ್ರು. ಅದಕ್ಕೆ ನಾಳೆ ಬೆಂಗಳೂರಿಗೆ ಕರೆಸಿ ಅದು ಕುಂದಿರಿಸಿ ಮಾತಾಡಿ ಇವತ್ತೇನು ಹೈಸ್ಕೂಲ್ ಆಗಿದೆ, ಕಾಲೇಜ್ ಕೂಡ ಏನು ಭಾಳಷ್ಟು ದೂರ ಇಲ್ಲ, ಅದು ಕೂಡ ಪ್ರಯತ್ನ ಇದೆ. 101% ಇದು ಕಾಲೇಜ್ ಆಗಿ ಅದೇ ರೀತಿ ತರಕಾರಿ ಮಾರ್ಕೆಟಿಂಗ್ ಶೆಡ್ ಬೇಕಂತ ಯಾರು ಹೇಳ್ತಿದ್ರು. ಅಂತ ಯಾವುದೇ ಅಭಿವೃದ್ಧಿ ಕೆಲಸ ಇರಲಿ ಶಕ್ತಿ ನೀರು ಮಾಡ್ತಾರೆ. ಹತ್ರಗಂತೂ ಒಂದು 7-8 ಅಂತ ಯಾವುದೇ ಕಾಲಕ್ಕೆ ತಪ್ಪಲ್ಲ. 1-2 ಮಿಸ್ ಆಗಿರ್ತೈತಿ, ಲೇಟಾಗಿ ಆಗ್ತೈತಿ. ಹಂಗಾಗಿ ತಮ್ದು ಯಾವುದೇ ನಾನೇನೋ ನನ್ನ ಕಡೆ ತಪ್ಪು ಮತ್ತೊಂದಿದ್ರು ಕೂಡ ನಾನು ಹೇಳಿದ್ದೆ ರೈಟ್ ಅಂತ ತಾವು ಯಾರು ಭಾವಿಸೋದು ಬೇಡ. ನೀವು ಹೇಳಿದ್ರೆ ಹೋಗಂತ ಜನ ನಾನು, ನೀವೇನು ಆರ್ಡ್ರ್ ಮಾತ್ರ ಅದರಂತೆ ಹೋಗಂತ ಆಲೋಚನೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರೋದು. ಯಾಕಂದ್ರೆ ನಾನು ಕೂಡ ನಿಮ್ಮನ್ನ ಅಲ್ಲಿ ನಿಂದಿರ್ತಿದ್ದೆ, ನೀವನ್ನ ಮುಂದೆ ಬಂದಿರಿ, ನಾನು ಲಾರಿ ಹತ್ರ ನಿಂದಿರ್ತಿದ್ದೆ. ಆದ್ರೆ MLA ನೋಡಕ್ ಬಹಳ ಖುಷಿ. ಒಂದ್ಸತಿ ಅಷ್ಟು ಕೆಲಸ ಮಾಡ್ತಿದ್ವಿ. ನಾವು ಯಾರ್ಯಾರಿಗೆ ಮಾಡಿ ಅಂತ ಹೇಳಕ್ ಹೋಗಲ್ಲ. ರಾಜಕೀಯ ಎಲೆಕ್ಷನ್ ಬಂದಿತ್ತಂದ್ರೆ 1 ತಿಂಗಳು ಬೆಳಗ್ಗೆ 5 ಗಂಟೆ ಸಾಯಂಕಾಲ ಒಂದು ನೈಟ್ ಒಂದು 11-12 ಗಂಟೆ ಮಟ್ಟ ಮತ್ತೆ ಸ್ವಂತ ದುಡ್ಡು ಇಟ್ಟು. ಅಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಒಬ್ರು ನಾವು ನಂಬಿದವ್ರು MLA ಆದ್ರೆ ನಮ್ಮ ಊರಿಗೆ ಒಳ್ಳೇದಾಗ್ತಿತ್ತು ಬಂದ್ಬಿಟ್ರೆ ಅವ್ರಿಗೆ ಸಹ ನಾವು ಯಾವತ್ತೂ ಕೂಡ ಬೇಡಿಕೆ ಮತ್ತೊಂದು ಇನ್ನೊಂದು ಯಾವತ್ತೂ ಆಸೆ ಪಟ್ಟವನಲ್ಲ. ಹಂಗೆ ಅನೇಕ ಜನ MLAಗಳನ್ನ ಭಾಳಷ್ಟು ಜನಗಳನ್ನ ಸಹಾಯ ಮಾಡಿದ್ವಿ. ನಾವು ಕೂಡ ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ನಮಗೆ ಕೂಡ ಅವಕಾಶ ಇತ್ತು. ಹಂಗಾಗಿ ಒಂದ್ಸತಿ ಮಾಡ್ಬೇಕಂತಂದು
ಸ್ಟಾರ್ಟಿಂಗ್ ಗಿರಿ ಜಗ್ಗ ಇವರೆಲ್ಲ ಪಾಪ ಗಾಡಿಗಳಿಗೆ ಡೀಸೆಲ್ ಹಾಕ್ಸಕ್ಕೆ ದುಡ್ಡು ಇರ್ತದೆ ಅಂತಾಗ. ಆದರೆ ಯಾವುದೋ ಫಂಕ್ಷನ್ ಆಯ್ತು ಮತ್ತೊಂದು ಆಯ್ತು ಅಂದರೆ ಎಲ್ಲೆಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಅಷ್ಟು ಕಷ್ಟ. ಅದು ಕೂಡ ಫೇಸ್ ಮಾಡಿ ರಾಜಕೀಯ ಇಲ್ಲಿ ಒಂದು ಚುನಾವಣೆ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಬಂದಮೇಲೆ ನನ್ನ ಜೊತೆಗೆ ಇಬ್ಬರು ಬರ್ತಿದ್ರು, ಒಂದು 10 ಜನ ಹಿಂದೆ ಬರ್ತಿದ್ರು, 8 ಜನ ಯಾರೊಂದು ಜನ ನೋಡ್ತಾರಂತ ನೋಡಿ ಬಿಡೋದು. ಎದಕ್ಕೆ ಹೋಗಕತ್ತೀರ ಅಂದರೆ ಇಲ್ಲ ಸರ್ ನೀವು ಓಟ್ ಹಾಕೋದಂತೂ ನಿಮಗೆ ಓಟ್ ಹಾಕಿ ಭಯ ಐತಿ, ದಯವಿಟ್ಟು ಒಂದು ಸ್ವಲ್ಪ ಸುಧಾರಿಸಿರಲ್ಲ. ನಾನು ಈ ಭಯನ ನಾನಲ್ಲ, ಮುಂದೆ ಯಾರು MLA ಬಂದರೂ ಕೂಡ ಇಡೀ ಗ್ರಾಮಗಳು, ಇಡೀ ಕಂಪ್ಲೀಟ್ ವಿಧಾನಸಭಾ ಕ್ಷೇತ್ರ ಫ್ರೀಡಮ್ ಆಗಿರ್ಬೇಕು. ಅವ್ರು ಯಾರಿಗೆ ಓಟ್ ಹಾಕಿ ನಾನು ಅದನ್ನ ಪ್ರಶ್ನೆ ಮಾಡಲ್ಲ. ಆದರೆ ಜನಗಳಿಗೆ ಸ್ವತಂತ್ರ ಇರಬೇಕು, ಯಾವುದೇ ಭಯದ ವಾತಾವರಣ ಇರಬಾರ್ದು. ಅನೇಕ ಇವತ್ತು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ತಾವೆಲ್ಲ ನೋಡ್ತೀವಿ, ಸಣ್ಣ ಪುಟ್ಟ ಯಾವುದು ಕೂಡ ಗಲಾಟೆ ಮತ್ತೊಂದು ಇದಾಗಲ್ಲ. 99% ಸಿಟಿನಲ್ಲಿ ಕೇಸ್ಗಳು ಆದಮೇಲೆ ಕೋರ್ಟ್ಗಳಿಗೆ ಅಡ್ಡಾಡ್ಬೇಕಾದ್ರೂ ಗೊತ್ತಾಗ್ತೈತಿ. ಹಾಗಾಗಿ 99% ಕಾಂಪ್ರಮೈಸ್ ಇರ್ತೈತಿ. 1% ಶಕ್ತಿ ಮೀರಿ ಹೋಗಿತ್ತಂದ್ರೆ ಆಮೇಲೆ ಹೇಳೋಕ್ಕಾಗಲ್ಲ. ಹಂಗಾಗಿ ಭಾಳಷ್ಟು ಜನ ಯುವಕರಿದ್ದೀರಿ, ಬೆಳಗ್ಗೆದ್ದು ಈ ಮೊಬೈಲ್ ಈ ಚಾಟಿಂಗ್ ಬಿಟ್ಟು ವಾಟ್ಸಪ್ಪು ಫೇಸ್ಬುಕ್ ಬಿಟ್ಟು ಇಲ್ಲೇನು ಸರ್ ದೇವಲಾಪುರ ಎಷ್ಟು ಒಂದು 5 ಕಿಲೋಮೀಟ್ರ್ ಆಗ್ಬೋದು, 4-5 ಕಿಲೋಮೀಟ್ರ್ ಆಗ್ಬೋದು. ನಾನು ಕೂಡ ದಿನ 10 ಕಿಲೋಮೀಟ್ರ್ ಓಡ್ತೀನಿ. ನೀವು ಅಟ್ಲೀಸ್ಟ್ ಒಂದು 1 ಕಿಲೋಮೀಟ್ರ್ ಫಸ್ಟ್ ಸ್ಟಾರ್ಟ್ ಮಾಡಿರಿ, ಆಮೇಲೆ 2, 3, 4, 5 ಈ ಲೆವೆಲ್ ಮೇಂಟೈನ್ ಮಾಡಬೇಕು. ಅಧಿಕಾರ MLA ಆಗ್ಬೋದು, ಆ ಆಸ್ತಿ ಸಂಪಾದಿಸ್ಬೋದು, ಎಲ್ಲ ಸಂಪಾದಿಸ್ಬೋದು. ಒಂದ್ಸತಿ ಆರೋಗ್ಯ ಕೆಟ್ಟು ಐತೆ ಅಂದರೆ ನೀವು ಒಂದು 100 ಕೋಟಿ ಖರ್ಚು ಮಾಡಿದ್ರು ಕೂಡ ಅದು ಇದಾಗಲ್ಲ. ಯಾಕಂದರೆ ಮನುಷ್ಯ ಆರೋಗ್ಯ ಇದ್ದಾಗ ಏನು ಕಾಣಲ್ಲ, ಬೆಡ್ ಮೇಲೆ ಏನು ಮಲ್ತಾನಲ್ಲ, ಪ್ರತಿಯೊಂದು ಚಿಂತೆ ಆಲೋಚನೆಗಳು ಸ್ಟಾರ್ಟ್ ಆಗ್ತದೆ. ಹಂಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿದ್ದು ಯಾವುದು ಆರೋಗ್ಯ. ಹಂಗಾಗಿ ಆರೋಗ್ಯ ಸರಿ ಇರಬೇಕಾದ್ರೆ ಇಂಥ ಸ್ಪೋರ್ಟ್ಸ್ಗಳು ಆಗ್ಬೇಕಾಗ್ತೈತಿ. ಇಂಥ ಸ್ಪೋರ್ಟ್ಸ್ಗಳು ಆದ್ರಿಂದ ಮಾತ್ರ ಇವತ್ತಿನ ಎಲ್ಲ ಹುಡುಗರು ಆರೋಗ್ಯವಾಗಿರ್ತಾರೆ. ದಯವಿಟ್ಟು ಭಾಳಷ್ಟು ದುಶ್ಚಟಗಳು, ಯಾಕಂದ್ರೆ ನನಗೆ ಪಾಂಡುರಂಗ ಬಂದ್ಕೊಂಡೆ ಯಾಕೆ ದುಡ್ಡು ಕೊಟ್ಟಂದ್ರೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ಬಿಟ್ಟು ತ್ಯಾಗ ಮಾಡಿಬಿಟ್ಟಿರ್ತಾರೆ ಅವರು. ಆದರೆ ಅವ್ರ ಶಾಂತಿ ಅವ್ರ ಮಕ್ಕಳಾಗ ನೋಡ್ರಿ ಭಾಳ ಶಾಂತಿ ಇರ್ತೈತಿ. ಹಂಗೆ ಭಾಳಷ್ಟು ಬದಲಾವಣೆ ಮೆಟ್ರಿಗ್ರಾಮ್ ಆಗ್ತಿದೆ. ಇದೇ ರೀತಿ ಬದಲಾವಣೆ ಆಗಲಿ. ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಖುಷಿಯಾಗಿ ಸಂತೋಷವಾಗಿ ಆಡ್ರಿ. ಇದೇ ರೀತಿ ಖುಷಿಯಾಗಿರ್ರಿ. ಅದೇ ರೀತಿ ಇಡೀ ಊರಿನ ವಿಚಾರ ಬರ್ತದೆ. ಎಲ್ಲರೂ ನಾವು ಮತ್ತು ಜಗದೀಶ್, ಗಿರಿ, ಗಂಗಾಧರ, ನಾಗರಾಜನ್ ಎಲ್ಲ ಟೋಟಲ್ ನಮ್ಮ ಗ್ರಾಮ ಪಂಚಾಯತ್ ಏನು ಬರ್ತಿತ್ತು ಎಲ್ಲರೂ ಕೂಡ ನಿಮ್ಗೆ ಸಪೋರ್ಟ್ ಆಗಿರ್ತಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನ್ಸುತ್ತೆ ನಾನು ಧರ್ಮತ್ ಕೊಡ್ತೇನೆ. ಆಗಮಿಸಿರುವ ನಮ್ಮ ಜನಪ್ರಿಯ ಶಾಸಕರಾದ JN ಗಣೇಶನವರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಊರಿನ ಮುಖಂಡರು, ಗ್ರಾಮ ಪಂಚಾಯತಿ ಮೆಂಬರು, ಮಾಜಿ ಅಧ್ಯಕ್ಷರು ಹಾಗೂ ಯುವ ಪೀಳಿಗೆ ಕ್ರೀಡಾಪಟುಗಳು, ಅದೇ ರೀತಿಯಾಗಿ ಎಲ್ಲ ಊರಿನ ಮುಖಂಡರಿಗೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೆ ಅಭಿನಂದನೆಗಳು. ಕ್ರೀಡೆ ಅನ್ನೋದು ಸಾಮರ್ಥ್ಯ, ದೈಹಿಕ, ಆಮೇಲೆ ಮನೋಭಾವನೆ ಹೆಚ್ಚು ಮಾಡುತ್ತದೆ. ಯಾಕಂದರೆ 15ರಿಂದ 25 ವರ್ಷಗಳಿಗೆ ಈ ಕಬಡ್ಡಿ ಆಗಲಿ, ಕ್ರಿಕೆಟ್ ಆಗಲಿ ಎಲ್ಲದಕ್ಕೂ ನಾವು ಪ್ರೋತ್ಸಾಹ ಮಾಡಬೇಕು. ಎಲ್ಲ ರೀತಿಯಿಂದ ಪ್ರೋತ್ಸಾಹ ಮಾಡಿದರೆ ಹುಡುಗರು ಆಕ್ಟಿವ್ ಆಗ್ತಾರೆ. ಆಮೇಲೆ ಅದೇ ರೀತಿಯಾಗಿ ಒಬ್ಬೊಬ್ಬರು ಕ್ರಿಕೆಟಲ್ಲಿ ಮುಂದೆ ಹೋಗ್ಬೋದು, ಖೋಖೋದಲ್ಲಿ ಮುಂದೆ ಹೋಗ್ಬೋದು, ಕಬಡ್ಡಿಯಲ್ಲಿ ಮುಂದೆ ಹೋಗ್ಬೋದು, ಅವರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು. ಅದೇ ರೀತಿಯಾಗಿ ಶೂಟೌಟ್ರಾಗ ಚಿನ್ರಾಜ್ ಸ್ಟೇಟ್ ಲೆವೆಲ್ಗೆ ಹೋದ ಸ್ವಲ್ಪ ಮ್ಯಾಚ್ ಹೋಗ್ತಿರ್ತಾನೆ, ಸ್ವಲ್ಪ ಎಲ್ಲ ಹೋಗ್ತಿದ್ದಾನೆ ಚಿನ್ರಾಜ್. ಅದೇ ರೀತಿಯಾಗಿ ಪ್ರತಿ ವರ್ಷ ಅಂತ ಬರ್ತದ್ರಿ, ಭಾಳ ಒಳ್ಳೆಯದು. ಆಮೇಲೆ ಈ ಜಿಲ್ಲಾ ಪಂಚಾಯತಿಗೆ ಮಾರ್ಗದರ್ಶನ ಆಗಿರುವ ಮೆಟ್ರಿ ಸೀಸನ್ ಎಲ್ಲರಿಗೆ ಎಲ್ಲ ಊರು ನಂಬ್ತಿರ್ತಾರೆ, ಮೆಟ್ರಿ ಚೆನ್ನಾಗಿ ಆಡಿಸ್ತಾರೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಚೆನ್ನಾಗಿ ಆಡಿಸಿ, ಯಾರು ಜಗಳ ಆಡ್ಲಾರ್ದಂಗೆ ಏನು ಆಡ್ಲಾರ್ದಂಗೆ ಕ್ರೀಡೆ ಕ್ರೀಡೆ ಆಡ್ತೀವಿ. ಎಲ್ಲರೂ ಒಂದೇ, ಎಲ್ಲರಿಗೂ ಸಮಾನತೆವಾಗಿ ಅಂಪೈರ್ ಆಗಲಿ ಎಲ್ಲವರು ನೋಡ್ಕೊಂಡು ಚೆನ್ನಾಗಿ ಆಡಿಸಿ ನಮ್ಮೂರಿಂದನೇ ಇನ್ನೊಂದು ಹಳ್ಳಿಗಳಿಗೆ ಮಾದರಿ ಆಗಬೇಕು. ಅದೇ ರೀತಿಯಾಗಿ ಈ ಕಮಿಟಿ ಆರ್ಗನೈಸ್ ಮಾಡಿರುವ ನಾಗರಾಜ್ ಅವರು, ಮನೆಯವರು, ಮೋಹನ, ರಾಜ, ಸೀನಾ, ಇಂಥದ್ದು ಮುಂತಾದವರಲ್ಲ, ಆನಂದ್, ಇಂಥ ಮುಂತಾದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಶಾಸಕರ ಬಗ್ಗೆ ಒಂದು 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಸಕರು ಯಾವುದಕ್ಕೆ ಕರಲಿ ಇಲ್ಲ ಅನ್ನೋದ್ರಲ್ಲಿ ಎಲ್ಲದಕ್ಕೂ ಬರ್ತಾರೆ. ಕ್ರೀಡೆ ಆಗಿರಲಿ, ಇನ್ನೊಂದು ಮದುವೆ ಆಗಿರಲಿ, ತೊಟ್ಲಾಗಿರಲಿ, ಇನ್ನೊಂದು ಯಾವುದೇ ಕಾರ್ಯಕ್ರಮ ಆಗಲಿ, ಇಲ್ಲಿ 202,24,000 ಜನ ವೋಟರ್ಸ್ ಇದಾರ. ಇಲ್ಲಿ ಯಾರು ಲೀಡ್ ಇರಂಗಿಲ್ಲ. ವೋಟ್ ಹಾಕ್ತಿದ್ರು ನಮ್ಮವರೇ, ವೋಟ್ ಹಾಕ್ಲಾರ್ದವ್ರು ನಮ್ಮವರೇ. ಯಾರಾದ್ರೂ ಕರೀಲಿ, ಯಾರಾದ್ರೂ ಮನೆ ಹತ್ರ ಹೋಗ್ಲಿ, ಅವ್ರು ಕರ್ಕೊಂಬ ಇವ್ರು ಕರ್ಕೊಂಬ ಅಂತ ಹೇಳಾರ್ದು ವ್ಯಕ್ತಿನ ಕರ್ನಾಟಕದ ನೋಡಿದ್ರೆ MLA ಅಂದ್ರೆ ನಮ್ಮ ಪಕ್ಕ ಏನು ಪ್ರತಿಯೊಂದಕ್ಕೂ ಸ್ಪಂದನೆ
ರೊಕ್ಕನ ಕೊಡ್ತಾರ. ಅವ್ರು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಮನೆಗೆ ಯಾರೇ ಹೋಗಿರ್ಲಿ ಕೈಲಾದಷ್ಟು ಆರ್ಥಿಕವಾಗಿ ಸಹಾಯ ಮಾಡ್ತಾರ. ಗುಡಿ ಗುಂಡಾರಗಳು ಎಷ್ಟು ಅಭಿವೃದ್ಧಿ ಆಗೈತೆ. ಇದೇ ನಮ್ಮೂರಾಗ ಎಷ್ಟು ಅಭಿವೃದ್ಧಿ ಆಗಿದೆ. ಸ್ಕೂಲ್ ಆಗಿದೆ, ಆಮೇಲೆ ಕೋಟ್ಯಾಂಗಟ್ಲೆ ಕೆಲಸ ಆಗಿದೆ. ಆಮೇಲೆ ಆಯುಷ್ ಆಸ್ಪತ್ರೆ ಇಲ್ಲೇ ಇದೆ, ಪಕ್ಕದಲ್ಲಿ ಇದೆ ಆಯುಷ್ ಆಸ್ಪತ್ರೆ. ಒಂದು ಆಸ್ಪತ್ರೆ ಇದ್ದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಇಲ್ಲಿ ಇದೆ ಚಿನ್ನಾಪುರ ರೋಡಿಗೆ ಒಂದು DHO ಆಫೀಸ್ ಒಂದು ಹೆಲ್ತ್ ದೇವಸಮುದ್ರದಲ್ಲಿ ಇದೆಯಲ್ಲ, ಅದೇ ರೀತಿಯಾಗಿ ಒಂದು ಆಗ್ತದೆ. ಒಂದ್ಸಲ ನಾವು 10-15 ವರ್ಷದಿಂದ ನಮ್ಮ MLA ಅದನ್ನೇ ಕೇಳ್ತಾರ, ನಿಮ್ಮ ಊರಿಗೆ ಎಷ್ಟು ಮಾಡ್ತೀವಿ, ಒಂದು ಓಟ ಅಲ್ಲಿ ಲೀಡ್ ಇಲ್ಲ ಅಂತಾರ. ಅದಕ್ಕೆ ಈ ವರ್ಷ ನಾವು ಗಟ್ಟಿಗೆ ಮಾಡಿ MLA ಲೀಡ್ ಕೊಟ್ಟು ನಾವು ಇನ್ನೊಂದ್ಸಲ ಕೂಡ ಹಾಸನ ಅಳದವರೆಗೂ ಮಾಡಿದ್ರು. ಇವಾಗ ಪಾರ್ಟಿ ಪಕ್ಷ ಅನ್ನೋದಲ್ಲ, ವ್ಯಕ್ತಿ ಕೆಲಸ ಮಾಡ್ತಾನ, ಹೆಂಗೆ ಇದನ್ನ ಏನು ವ್ಯಕ್ತಿ ಪರವಾಗಿ ನಾವು ಕೆಲಸ ಮಾಡ್ಬೇಕು. ಇಂಥ ಶಾಸಕ ಸಿಗೋದು ಪುಣ್ಯ ನಮಗೆ. ಬಟ್ ಯಾವ್ದಿಲ್ಲ ಪಾರ್ಸಲಿಟಿನೇ ಇಲ್ಲ, ಜಾತಿಸಮ್ ಇಲ್ಲ, ಪಾರ್ಸಲಿಟಿ ಇಲ್ಲ, ಏನೇನೇನೇನು ಯಾವುದಿಲ್ಲ. ಕಾಮನ್ ಮ್ಯಾನ್ ಹೋದ್ರು ಕೂಡ ಹೆಗಲ್ ಮೇಲೆ ಕೈ ಹಾಕೊಂಡು ಈ ಹುಡುಗ ಫೋನ್ ಮಾಡಿದ್ರೆ ಫೋನ್ ಹಾಕ್ತಾನೆ. ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ ಬೇರೆ ಒಂದು ಕೆಲಸಕ್ಕೆ. ಅಲ್ಲಿ ಹೋಟ್ಲೆಲ್ಲ ಕುತ್ಕೊಂಡ ಯಾವ ಊರಂದ್ರೆ ಕಂಪ್ಲೇಂಟ್ ಹೇಳಿದೆ ನಾನು. ನಮ್ಮ MLA ಜನಿಸಿದ್ರು ಅಲ್ಲಿ ಏನಪ್ಪ ಸೋಷಿಯಲ್ ಮೀಡಿಯಾದ ದಿನ ಹಳ್ಳಿ ಊರಾಗಿರ್ತಾನಲ್ಲ, ದಿನ ಬೇರೆ ಬಿಸ್ನೆಸ್ ಇಲ್ಲ ಅಂತಂದ್ರೆ ಜನಗಳ ಆಸ್ತಿನೇ ಬಿಸ್ನೆಸ್ ಅಂತ ದಿನ ಹಳ್ಳಿ ಮನೇನೆ ಇರ್ತಾರೆ MLA. ಹಂಗಾಗಿ ಇಂಥ ಶಾಸಕರು ಸಿಕ್ಕ ನಮಗೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನೆಕ್ಸ್ಟ್ ಟೈಮು ನಮ್ಮ MLA ನಾವು ಯಾರೇ ಹೋಗ್ಲಿ, ನೀವು ಮಾತು ಕೊಟ್ಟಿದ್ರಪ್ಪ, ಮಾತಿ ನಡ್ಕೊಂಡು ನಿಮ್ಗೆ ಏನು ಬೇಕು ಕೊಡ್ತಾನೆ ಲೆವೆಲಿಗೆ ನಮ್ಮ ಶಾಸಕರಿಗೆ ನಾವು ಮಾಡಿಕೊಡ್ಬೇಕು. ಆಮೇಲೆ ಕ್ರೀಡಾಪಟುಗಳಾಗಲಿ ಇನ್ನಾಗಲಿ ಇನ್ನೂ ಹೆಚ್ಚಿನ ಏನೇನು ಬರ್ತಾವೆ ಎಲ್ಲವನ್ನು ಮಾಡಿಕೊಡ್ತಾರ. 2 ಮಾತು ಹೇಳಿ ನಾನು ಮುಗಿಸ್ತೀನಿ. ಆಮೇಲೆ ಗಣೇಶ್ ಅಣ್ಣ ನಾವು ನಾನು ದೂರಿದ್ದೆ 2 ವರ್ಷ ಹಂಗ ಏನಿಲ್ಲ. ಗಣೇಶ್ ಅಣ್ಣ ನನ್ನ ಅಣ್ಣ ತಮ್ಮರು 2011ರಿಂದ. ಆಮೇಲೆ ಹೊಸಪೇಟೆಯಲ್ಲಿ ನನ್ನ ಅಣ್ಣ ತಮ್ಮ ಎಲ್ಲ ಅಂತಾರೆ. ಕ್ಷೇತ್ರಕ್ಕೆ MLA ನನಗೆ ಸ್ವಂತ ಅಣ್ಣ ಇದ್ದಂಗ. ಇಡೀ ಹೊಸಪೇಟೆಗಲ್ಲಿ ಆಗಲಿ ಕರ್ನಾಟಕದಲ್ಲಿ ಎಲ್ಲಾಗಲಿ ಮನೇಲಿ ಅಂತ ಕೇಳ್ತಾರೆ, ಗಣೇಶ ಎಲ್ಲ ಕೇಳ್ತಾರೆ ಹೊರತಾಗಿ ನಿಮ್ಮ ಶಾಸಕರೆಲ್ಲ ಅಂತ ಕೇಳೋದಿಲ್ಲ. ಇದಕ್ಕೆ 2 ಮಾತು ಹೇಳಿ ನಾನು ಮುಗಿಸ್ತೀನಿ.